ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಮತ್ತೆ ಸಡನ್ಲಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ. ಬೆಳಗ್ಗೆ 11 ಗಂಟೆಗೆ ಪ್ಲ್ಯಾನ್ ಮಾಡಿದ್ವಿ. ಈಗ ಟೈಮ್ 2 ಗಂಟೆ, 3:15 ಟ್ರೈನ್ ಇದೆ. ಸೊ ಟ್ರೈನಲ್ಲಿ ಜರ್ನಿ ಮಾಡ್ತಾ ಇದ್ದೀವಿ ನಾವು. ನಮಗೆ ಬಿಡ್ಲಿಕ್ಕೆ ಹೋಗ್ತಿದ್ದಾರೆ. ಹಾಯ್ ಮಾಡ್ರಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಹಾಯ್ ಕರ್ಲೆಗೆ. ಹಾಯ್. ಇವನಂತರೂ ಮಧ್ಯೆ ಮಾತಾಡ್ತಾನಂಗೆ. ಒಂದು ನಿಮಿಷ ಫ್ರೆಂಡ್ಸ್. ಶಮ್ಮು, ನಾವೀಗ ಎಲ್ಲಿ ಹೋಗ್ತಿದ್ದೀವಿ? ಟ್ರೈನಲ್ಲಿ ಎಲ್ಲಿ ಹೋಗ್ತಿದ್ದೀವಿ ನಾವು? ಇನೋವಾ ಕಾರಲ್ಲಿ ಹೋಗ್ತಿದ್ದೀವಿ. ಇನೋವಾ ಕಾರಿಂದ ಟ್ರೈನಲ್ಲಿ ಎಲ್ಲಿ ಹೋಗ್ತಿದ್ದೀವಿ ನಿನಗೆ ಗೊತ್ತಾ? ಇಲ್ಲ. ಶಮ್ಮಗೂ ಗೊತ್ತಿಲ್ಲಂತೆ. ಸರ್ಪ್ರೈಸ್ ಇದೆ. ಸೊ ಹೋಗೋಣಂತೆ. ಇವಾಗ 11 ಗಂಟೆಗೆ, ಅದೇ ಹೇಳ್ತಾ ಇದ್ದೆ ನಿಮಗೆ ಅವಾಗಲೇ. 11 ಗಂಟೆಗೆ ಪ್ಲ್ಯಾನ್ ಮಾಡಿದ್ವಿ. ಈಗ ಹೋಗ್ಬೇಕು ನೋಡ್ರಿ ಫ್ರೆಂಡ್ಸ್. ಯಾರ್ಯಾರು ಬರ್ತಾರೆ ನಮ್ಮ ಜೊತೆ ನೋಡ್ತೀರಂತೆ. ಸರ್, ನಿಮ್ಮ ಅಪ್ಡೇಟ್ಸ್? ಅಪ್ಡೇಟ್ಸ್ ಏನಿಲ್ಲ, ನಿಮ್ಮ ಊರೇ ಕಳಿಸ್ತದೆ ನಮ್ಮ ಅಪ್ಡೇಟ್ಸ್. ಆರಾಮಲ್ಲ? ಈಗ ಒಂದು 3 ದಿನ ಇರಲ್ಲ ನಾವು. ಹ್ಞೂ ಅಂತಾರೆ ನೋಡ್ರಿ, ಎಷ್ಟಿದ್ದಾರೆ. ಸೊ ಅವರು ಸಂಡೇ ಬರ್ತಾರೆ, ನಮಗೆ ಮತ್ತೆ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ. ಈಗ ನಾವು ಹೋಗ್ತೀವಿ ಅಷ್ಟೇ. ಸೊ ಫ್ರೆಂಡ್ಸ್, ಜರ್ನಿ ಹೇಗಿತ್ತು ಏನು ಅಂತ ಹೇಳ್ತೀನಿ. ಸ್ಟೇ ಟ್ಯೂನ್. ನೋಡಿ ಫ್ರೆಂಡ್ಸ್, ಫೈನಲಿ ಟ್ರೈನಲ್ಲಿ ಕೂತ್ವಿ. ಎಷ್ಟು ಟೆನ್ಷನ್ ಆಯಿತು ಅಂದರೆ, ಜಸ್ಟ್ 5 ಮಿನಿಟ್ಸಲ್ಲಿ ಟ್ರೈನ್ ಬಿಡುತ್ತೆ. ಅಷ್ಟರೊಳಗೆ ನಾವು ಹೋಗಬೇಕಿತ್ತು. ಟಿಕೆಟ್ ತೆಗೆಸ್ಕೊಂಡು ಯಶವಂತಪುರ ರೈಲ್ವೆ ಸ್ಟೇಷನಿಂದ ಮೇಲಿಂದ, ಅದು ಟ್ರೈನ್ ನೋಡಿದರೆ ಸೆಕೆಂಡ್ ಪ್ಲ್ಯಾಟ್ಫಾರ್ಮಲ್ಲಿದೆ. ದೇವ್ರೇ, ಒಂಥರ ಸರ್ಕಸ್ ಮಾಡ್ದಂಗೆ ಆಯಿತು. ಸೊ ಫೈನಲಿ ಸೀಟು ಸಿಕ್ತು. ಸುನೀತಾ ದೀದಿಗೆ ಮೇಲೆ ಸಿಕ್ತು. ಅವ್ರ ಪಕ್ಕನೂ ಲೇಡೀಸೇ ಕೂತಿದ್ರು, ಹಾಗಾಗಿ ಅವಳು ಮೇಲೆತ್ತಿ ಕೂತ್ಕೊಂಡ್ಳು. ಆ್ಯಂಡ್ ಕೆಳಗಡೆ ಒಂದು ಸೀಟ್ ನನಗೆ ಸಿಕ್ತು, ಈ ಕಡೆ ನಮ್ಮ ಮಾವರಿಗೆ ಸಿಕ್ತು. ತುಮಕೂರಿಂದ ಆಮೇಲೆ ಟ್ರೈನ್ ಫ್ರೀ ಆಯಿತು. ಒಂದು ಸ್ವಲ್ಪ ರಶ್ ಇತ್ತು ಅಷ್ಟೇ. ಇಲ್ಲಿ ನೋಡಿ, ನಮ್ಮ ಛೋಟು ಜಗನ್ ಇದ್ದಾನಲ್ಲ, ಅವನೆಲ್ಲರ ಹತ್ರನೂ ಹೋಗಿ ಮಾತಾಡಿಸ್ತಿದ್ದ. ಸೊ ಹಾಯ್ ಹೇಳ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಸಿದ ಅವನು. ಆ್ಯಂಡ್ ಇಲ್ಲಿ ಜಗನ್ಗೂ ಸಿಕ್ತು. ಅಂದರೆ ಅವರು ಇಲ್ಲಿ ಕೂತವರು ವಾಶ್ರೂಮಿಗೆ ಹೋಗಿದ್ರು ಅಂತ ಅವನಿಗೆ ವಿಂಡೋ ಸೀಟ್ ಸಿಕ್ತು. ಆಮೇಲೆ ಬರ್ತಾ ಟ್ರೈನ್ ಖಾಲಿ ಆಗ್ತಾ ಬಂತು. ಹುಬ್ಳಿಗೆ ಆರಾಮಾಗಿ ರೀಚ್ ಆದ್ವಿ ನಾವು. ಎಲ್ಲಿ ಬಂದಿದ್ದೀವಿ ಅಂತ ಹೇಳ್ತೀನಿ. ಸೊ ನೋಡ್ಬೋದು, ಗುಂಡಿನೂ ಕೂತಿದ್ದಾಳೆ, ಪುನರ್ವಿ. ಆ್ಯಂಡ್ ಜಗನ್ ಕೂಡ ಕೂತಿದ್ದಾನೆ. ಅವನು 2 ಡೇಸ್ ಅಲ್ಲೇ ಇದ್ದ, ಸುನೀತಾ ದೀದಿ ಮನೆಯಲ್ಲೇ. ಹೀಗೆ ಮಾತಾಡ್ತಾ ಸಡನ್ಲಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಯಾಕೆ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ, ನಾನು ಯಾಕೆ ಹುಬ್ಳಿಗೆ ಹೋದೆ ಅಂತ. ಟ್ರೈನಲ್ಲಿ 3 ಗಂಟೆಗಿತ್ತು ನಮಗೆ ಟ್ರೈನು. ರೀಚ್ ಆಗಿದ್ದು 10 o'clockಗೇನೋ ರೀಚ್ ಆದ್ವಿ ನಾವು. 10:30 ಆಗಿತ್ತು. ಸೊ ಮೇಲ್ಗಡೆ ಕೂತಿದ್ದಾಳೆ ನೋಡಿ. ಆ್ಯಂಡ್ ಇಲ್ಲಿ ನಮ್ಮ ಜಗನು, ಅವರು, ಇದು ಆ್ಯಕ್ಚುಲಿ ವಾಸ್ಕೋ ಟ್ರೈನು, ಗೋವಾಗೆ ಹೋಗೋ ಟ್ರೈನು. ಇಲ್ಲೆಲ್ಲರೂ ಗೋವಾಗೆ ಹೋಗ್ತಿದ್ರಂತೆ ಅವರು. ಇವನು ಟೈಮ್ ಪಾಸಿಗೆ ಚೆನ್ನಾಗಿ ಸಿಕ್ಕಿದ್ದ, ಹಾಗಾಗಿ ಎಲ್ಲರ ಹತ್ರನೂ ಮಾತಾಡಿ ಸಬ್ಸ್ಕ್ರೈಬ್ ಮಾಡಿಸ್ತಿದ್ದ. ಅವ್ರಾಗೆ ನಿಮ್ಮದು ಚಾನಲ್ ಇದೆನಾ, ಹಂಗೆ ಹಿಂಗೆ ಅಂತ ಕೇಳಿಕೊಂಡು ಮಾಡ್ತಾಯಿದ್ರು, ನೋಡ್ಬೋದು. ಆ್ಯಂಡ್ ಟ್ರೈನಲ್ಲೂ ಕೂಡ ನಮಗೇನು ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ, ತ್ರಾಸಾಗಲಿಲ್ಲ. ಮಕ್ಕಳು ಕೂಡ ಸ್ವಲ್ಪ ಹೊತ್ತು ಮಲ್ಕೊಂಡ್ರು. ಆ್ಯಂಡ್ ನಾವು ಕೂಡ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿ ಟೈಮ್ ಪಾಸ್ ಮಾಡ್ಕೊತ ಹೋದ್ವಿ. ಆ್ಯಂಡ್ ತುಮಕೂರು ಆದಮೇಲೆ ಸುನೀತಾ ದೀದಿ ಕೆಳಗಡೆ ಬಂದಳು. 1 hour ಅಷ್ಟೇ ಮೇಲ್ಗಡೆ ಕೂತಿದ್ಲು. ಆ್ಯಂಡ್ ಅದಾದಮೇಲೆ ಕೆಳಗಡೆ ಬಂದಳು. ಏನೋ ಹೇಳ್ತಿದ್ದಾನೆ ನಮ್ಮ ಜಗನು, ಬಟ್ ಅಲ್ಲಿ ಟ್ರೈನಿಂದು ಗಾಳಿ ಸೌಂಡ್ಗೆ ಇದ್ರ ಸೌಂಡಿಗೆ ಏನೂ ಕೇಳಿಸೋದೇ ಇಲ್ಲ ಅಂತ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಸೊ ತುಂಬಾ ಲೇಟ್ ಆಯಿತು ಅಂತ 8 ಗಂಟೆ 8:30 ಅಷ್ಟೊತ್ತಿಗೆ ದಾವಣಗೆರೆ ರೀಚ್ ಆಯಿತು ಟ್ರೈನು. ಅಲ್ಲಿ ಎಗ್ ಬಿರಿಯಾನಿ ಆ್ಯಂಡ್ ಎಗ್ ರೈಸು, ದೋಸೆ ಎಲ್ಲ ಬಂತು. ತೊಗೊಂಡ್ವಿ ನಾವು. ಹೊಟ್ಟೆ ಹಸುವಾಗಿತ್ತಲ್ವ. ಸುನೀತಾ ದೀದಿ ಅವರು ಮಧ್ಯಾಹ್ನ ಕೂಡ ಊಟ ಮಾಡಲಿಲ್ಲಂತೆ, ಹಾಗಾಗಿ ಫಸ್ಟು ಬಂದ ತಕ್ಷಣ ತೊಗೊಂಡ್ವಿ. ಬಿಸಿ ಇತ್ತು, ಚೆನ್ನಾಗಿತ್ತು. ಸೊ ಊಟ ಮಾಡಿ ಕೂತಿದ್ದೀವಿ ನೋಡಿ.
ಆ್ಯಕ್ಚುಲಿ ಟ್ರೈನಲ್ಲಿ ಒಂದೊಂದು ಸತಿ ಚೆನ್ನಾಗಿರಲ್ಲ, ಬಟ್ ನಾವು ತೊಗೊಂಡಿದ್ದು ಬಿಸಿ ಇದ್ದಿದ್ದು ನೋಡೇ ತೊಗೊಂಡ್ವಿ. ಗುಂಡಿನೂ ಫುಲ್ ಒಂದು ದೋಸೆನ ತಿಂದಳು, ಚೆನ್ನಾಗಿತ್ತು. ಆ್ಯಂಡ್ ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ. ಎಲ್ಲಿ ಅಂದರೆ ಹುಬ್ಳಿಗೆ ಬಂದ್ವಿ ನಾವು. ಹುಬ್ಳಿ ರೈಲ್ವೆ ಸ್ಟೇಷನ್ ಇದು, ನೋಡ್ಬೋದು ನೀವು. ಫುಲ್ಲು ಟ್ರೈನ್ಗಳೇ ನಿಂತಿರ್ತವೆ. ಒಂದು 6 to 7 ಪ್ಲ್ಯಾಟ್ಫಾರ್ಮ್ ಇದೆ ಇಲ್ಲಿ. ತುಂಬ ದೊಡ್ಡದಾಗಿ ಮಾಡಿದ್ದಾರೆ, ನೋಡ್ಬೋದು ನೀವು. ಒಳಗಡೆ ತೋರಿಸ್ತೀನಿ. ಆ್ಯಂಡ್ ನೋಡಿ, ಇಲ್ಲಿ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಹೋಗಿ ಮತ್ತೆ ಅಲ್ಲಿ ಮುಂದೆ ಹೋಗ್ಬೇಕು. ನಂದಂತರೂ ಅದು ಸುಟ್ಕೇಸು ಸ್ವಲ್ಪ ಸ್ಟ್ರಕ್ ಆಗಿಬಿಟ್ಟಿತ್ತು, ಹಾಗಾಗಿ ಎಳ್ಕೊಂಡು ಹೋಗೋಕ್ಕೆ ಆಗಲಿಲ್ಲ. ನಮ್ಮ ಜಗನ್ನಂತರೂ ಅದರಲ್ಲೇ ಆಟಾಡ್ಕೊಂತ ಬರ್ತಾ ಇದ್ದಾನೆ, ಅದ್ರ ಮೇಲೆ ಕುಂತು. ನೋಡಿ, ವಂದೇ ಭಾರತ್ ಟ್ರೈನ್ ಬಂತು. ಇದರಲ್ಲಿ ಒಂದು ಸತಿ ಜರ್ನಿ ಮಾಡಬೇಕು ಅಂತ ತುಂಬ ಆಸೆ ಇದೆ. ನೋಡೋಣ ಯಾವಾಗಾಗುತ್ತೋ ಏನೋ. ಫುಲ್ ಫಾಸ್ಟಾಗಿ ಹೋಗುತ್ತಂತೆ ಬುಲೆಟ್ ಟ್ರೈನ್ ಅಂತಲೇ ನಮ್ಮ ಜಗನ್ಗೂ ತುಂಬಾ ಇಷ್ಟ. ಆ್ಯಂಡ್ ಇದು ನೋಡಿ, ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನ್ ಒಳಗಡೆ ಟಿಕೆಟ್ ಕೌಂಟರ್ ಎಲ್ಲ ಇಲ್ಲೇ ಇರೋದು. ಸೊ ಫೈನಲಿ ನಾವು ಆಟೋ ತೊಗೊಂಡು ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ನಾವು ಸುನೀತಾ ದೀದಿ ಅವರ ತವ್ರ ಮನೆಗೆ ಬಂದಿದ್ದೀವಿ. ಆಂಟಿ ಬಂದ ತಕ್ಷಣ ಎಲ್ಲರಿಗೂ ಮಕ್ಕಳಿಗೆಲ್ಲ ದೃಷ್ಟಿ ತೆಗೆದು, ಸೊ ಏನಂದರೆ ಯಮ್ಮಿ ಊಟನ ರೆಡಿ ಮಾಡಿದ್ರು. ಚಿಕನ್ ಮತ್ತು ಮಕ್ಕಳಿಗೆ ಸಪ್ಪೆ ಚಿಕನ್, ಆಮೇಲೆ ರೊಟ್ಟಿ, ಬಿಸಿ ಬಿಸಿ ರೊಟ್ಟಿ, ಅನ್ನ ಸಾರು ಎಲ್ಲ ಮಸ್ತಿತ್ತು. ನೋಡ್ಬೋದು, ಭುವನ್ 2 months ಅಲ್ಲೇ ಇದ್ದ. ಅವನು ರಜಾನ ಫುಲ್ಲು ಚೆನ್ನಾಗಿ ಎಂಜಾಯ್ ಮಾಡ್ದ. ಅವನಿಗೆ ಕರ್ಕೊಂಡು ಹೋಗಲಿಕ್ಕೆ ನಾವು ಬಂದಿರೋದು, ಬೆಂಗಳೂರಿಗೆ ಕರ್ಕೊಂಡು ಹೋಗಲಿಕ್ಕೆ ರಿಟರ್ನ್ ಬಂದ್ವಿ ನಾವು. ಆಂಟಿ ಯಮ್ಮಿ ಡಿಶ್ನ ರೆಡಿ ಮಾಡಿದ್ರು, ನೋಡ್ಬೋದು. ನೋಡಿ, ಚಿಕನ್, ರೊಟ್ಟಿ, ಆಮೇಲೆ ಈರುಳ್ಳಿ, ಅನ್ನ ಸಾರು ಎಲ್ಲ ಸೂಪರಾಗಿತ್ತು. ನಾನು, ಸುನೀತಾ ದೀದಿ ಮತ್ತು ನಮ್ಮ ಮಾವ, ಗುಂಡಿ ಮತ್ತು ಗೋಲು, ಶಮ್ಮು, ಇಷ್ಟು ಜನ ಬಂದ್ವಿ ನಾವು. ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಅಂಕಲ್ ನೋಡಿ ಈಗ ಹಾಯ್ ಮಾಡ್ತಾರೆ. ಅಂಕಲು ನನಗೆ, ಸುನೀತಾ ದೀದಿಗೆ ಹೇಗೆ ಟ್ರೀಟ್ ಮಾಡ್ತಾರೋ ನನಗೂ ಅದೇ ಥರನೇ ಟ್ರೀಟ್ ಮಾಡ್ತಾರೆ, ಮಗಳ ಥರನೇ. ತುಂಬಾ ಖುಷಿಯಾಗುತ್ತೆ. ಆ್ಯಂಡ್ ನೋಡ್ಬೋದು ಇಲ್ಲಿ ಶಮ್ಮು ಮ್ಯಾಂಗೋ ಯಾವ ಥರ ತಿಂತಿದ್ದಾನೆ ಅಂತ. ನಿಜವಾಗ್ಲೂ ಫ್ರೆಂಡ್ಸ್, ನಾನಂತರೂ ಮ್ಯಾಂಗೋ ಫ್ಯಾನ್ ಆಗಿಬಿಟ್ಟೆ. ಮ್ಯಾಂಗೋ ಅಂತೂ ಸೂಪರಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ಬೋದು ನೀವು ಎಲ್ಲರೂ ತಿಂಡಿಗೆ ಹೇಗೆ ಕೂತ್ಕೊಂಡಿದ್ದಾರೆ ಅಂತ. ನಮ್ಮ 4 ಜನ ಮಕ್ಕಳು ಕೂತ್ಕೊಂಡು ತಿಂಡಿ ತಿಂತಿದ್ದಾರೆ. ಯಾಕೆ ಅಂದರೆ ಅಲ್ಲಿ ಚಿಂಟು ಟಿ ವಿ ಹತ್ತಿತ್ತು, ಸೊ ಹಾಗಾಗಿ ನೋಡ್ಕೊತ ತಿಂಡಿ ತಿಂತಿದ್ದಾರೆ. ನಮಸ್ಕಾರ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನಿನ್ನೆ ನೋಡಿದ್ರಿ ಟ್ರೈನಲ್ಲಿ ಬಂದ್ವಿ ನಾವು. ಎಲ್ಲಿಗೆ ಬಂದ್ವಿ ಅಂದರೆ ಸುನೀತಾ ದೀದಿ ಅವರ ತವ್ರ ಮನೆಗೆ ಬಂದಿದ್ದೀವಿ. ಹೇಳಿದ್ನಲ್ಲ ವಿಡಿಯೋನಲ್ಲಿ, ತವ್ರ ಮನೆಗೆ ಬಂದಿದ್ದೀವಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ. ಇಲ್ಲಿ ಒಂಥರ ಹಳ್ಳಿ ವೈಬ್ಸು ತುಂಬಾ ಚೆನ್ನಾಗಿದೆ. ಬೆಳಗ್ಗೆನೇ ಮ್ಯಾಂಗೋ ಎಲ್ಲ ತಿಂದ್ವಿ, ಮಸ್ತಾಗಿ ಕಾಫಿನೂ ಚಾನು ಬಟ್ರು ತಿಂದ್ವಿ. ಸೊ ಈಗ ನಾಷ್ಟ ಮಾಡೋಣ. ಅವಲಕ್ಕಿ ಮಾಡಿದ್ದಾರೆ, ನಿನ್ನೆನೂ ಚಿಕನ್ ಎಲ್ಲ ಮಾಡಿದ್ರು, ಮಸ್ತಾಗಿ ಊಟ ಮಾಡಿ ಮಲ್ಕೊಂಬಿಟ್ವಿ. ಸೊ ಈಗ ಎಲ್ಲೋ ಹೊರಗೆ ಹೋಗೋಣ ಅಂತಿದ್ದಾರೆ. ಇವತ್ತು ಸುನೀತಾ ದೀದಿ ಅವ್ರದ್ದು ಆ್ಯನಿವರ್ಸರಿನೂ ಇದೆ. ಸೊ ಅದಕ್ಕೆ ಗಿಫ್ಟಾಗಿ ನಮ್ಮ ಭೌಜಿ ಏನೋ ಕೊಡಿಸ್ತಿದ್ದಾರೆ ಅವ್ರಿಗೆ. ನೋಡೋಣ, ನಿಮಗೆ ಈ ವಿಡಿಯೋನಲ್ಲಿ ಎಲ್ಲ ತೋರಿಸ್ತೀನಿ, ನೋಡ್ತೀರಂತೆ. ಸೊ ಸ್ಟೇ ಟ್ಯೂನ್. ಸೊ ಫ್ರೆಂಡ್ಸ್, ಅವ್ರದ್ದು ಆ್ಯನಿವರ್ಸರಿ ಇತ್ತಲ್ವ, ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು. ಇಲ್ಲಿ ಹುಬ್ಳಿಯಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ಬಸ್ಸಿನ ಕನ್ವೀನಿಯೆಂಟ್ ತುಂಬಾ ಚೆನ್ನಾಗಿದೆ. ಆಧಾರ್ ಕಾರ್ಡ್ ಇವಾಗ ಫ್ರೀ ಆಗಿರೋದು ಯೂಸ್ ಆಗುತ್ತೆ ಅಂತ ಅನ್ನಿಸ್ತಿದೆ. ಯಾಕಂದರೆ ಎಲ್ಲೋದ್ರೂ ಫ್ರೀ. ಆಟೋಗೆ ಯಾಕೆ ಸುಮ್ಮನೆ ದುಡ್ಡು ಹಾಕೋದಲ್ವಾ, ಈಗ ಬಸ್ಸಿಗೆ ಹೋದ್ರೇ ಫ್ರೀಯಾಗಿ ಆರಾಮಾಗಿ, ಆಮೇಲೆ 5 ಮಿನಿಟ್ಸಿಗೆ ಒಂದೊಂದು ಬಸ್ಸು ಆರಾಮಾಗಿ ಕನ್ವೀನಿಯೆಂಟ್ ಇರೋದು ಸಿಗುತ್ತೆ. ಸೊ ಹಾಗಾಗಿ ನಾವು ಬಸ್ಸಿಗೆ ಬಂದ್ವಿ. ನೋಡ್ಬೋದು ಕೂತಿದ್ದೀವಿ. ಇಲ್ಲಿ ನಮ್ಮ ಮಕ್ಕಳಿದ್ದಾರೆ.
ತುಂಬಾ ಬಿಸಿಲಿತ್ತು ಆವತ್ತಿನ ದಿನ. ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು. ಸೊ ನಾನು ಏನು ಮಾಡಿದೆ ಅಂದರೆ CBT ತನಕ ಹೋಗಿ ವಾಪಸ್ ಬಂದೆ. ಅವ್ರ ಮನೆಯಲ್ಲಿ ಮತ್ತೆ ನಾನು ರೆಸ್ಟ್ ಮಾಡ್ತೀನಿ, ಈವ್ನಿಂಗ್ ಮತ್ತೆ ಹೊರಗೆ ಹೋಗೋದಿದೆ ಅಂತ ನಾನು ರಿಟರ್ನ್ ಬಂದುಬಿಟ್ಟೆ. ನಾನು ಶಮ್ಮು ಗೋಲು ಪುನಃ ರಿಟರ್ನ್ ಬಂದ್ವಿ. ನಾವು ಹೋಗಲಿಲ್ಲ ದೇವಸ್ಥಾನಕ್ಕೆ, ಅವರು ಹೋಗಿ ಬಂದರು. ಸೊ ನೋಡಿ ಹುಬ್ಳಿ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ನಾವು ಸುನೀತಾ ದೀದಿಯವರು ಸಾಯಂಕಾಲ ಬಂದರು. ಸೊ ಫ್ರೆಶ್ ಅಪ್ ಆಗಿ ಮತ್ತೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ನಾನು ನಿಮಗೆ ಆವಾಗಲೇ ಹೇಳಿದೆ ಸುನೀತಾ ದೀದಿ ಅವ್ರದ್ದು ಆ್ಯನಿವರ್ಸರಿ ಇದೆ. ಸೊ ಅದಕ್ಕೆ ನಮ್ಮ ಭಾವಜಿ ಏನೋ ಗಿಫ್ಟ್ ಕೊಡಿಸ್ತಾ ಇದ್ದಾರೆ ಅಂತ ಮತ್ತೆ ಬಸ್ಸಲ್ಲಿ ನಾವು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ CBTಗೆ ಹೋಗ್ತಾ ಇದ್ದೀವಿ ಅಗೇನ್. ಆ್ಯಂಡ್ ನಾನು ನನ್ನ ಫೋನಿಗೆ ಒಂದು ಬ್ಯಾಕ್ ಕೇಸ್ ತೊಗೋಬೇಕಿತ್ತು. ಹಾಗಾಗಿ ಇಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು, ಹರ್ಷ ಕಾಂಪ್ಲೆಕ್ಸ್. ಹುಬ್ಳಿಯಲ್ಲಿರೋರಿಗೆ ಯಾರಿಗಾದರೂ ಗೊತ್ತೇ ಇರುತ್ತೆ. ಮೊಬೈಲಿಂದಾಗಲಿ ಏನೇ ಒಂದು ಗ್ಯಾಡ್ಜೆಟ್ಸ್ ಆಗಲಿ ಮೊಬೈಲಿಂದ ಎಕ್ಸ್ಪೆಷಲಿ ಸಿಗುವಂಥದ್ದು ಇಲ್ಲಿ. ಎಷ್ಟೊಂದು ಅಂಗಡಿ ಇದೆ ಅಂತ ನೋಡ್ಬೋದು ನೀವು. ಫೇಮಸ್ ಅಂದರೆ ಫೇಮಸ್ ಇದು ಹರ್ಷ ಕಾಂಪ್ಲೆಕ್ಸ್. ನಿಯರ್ CBTನೇ ಇರೋದಿದು, ದುರ್ಗದ ಬೆಲ್ ಹತ್ರನೇ, ಸಾರಿ ಗಣೇಶ್ ಪೇಟ್ ಹತ್ರನೇ. CBT ಹತ್ರ ಯಾರೇ ಕೇಳಿದ್ರು ಹೇಳ್ತಾರೆ ನಿಮಗೆ. ಮೊಬೈಲ್ ಅಂಗಡಿ ಇರುತ್ತಲ್ಲ ಅದು ಎಲ್ಲಿದೆ ಅಂತ ಕೇಳಿದ್ರೆ ಹೇಳೇ ಹೇಳ್ತಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ವೆರೈಟೀಸ್ ಆಫ್ ಬ್ಯಾಕ್ ಕೇಸಸ್ ಸಿಗುತ್ತೆ. ನಾನು ಹೀಗೆ ನೋಡ್ತಾ ಇಲ್ಲೊಂದು ಶಾಪಲ್ಲಿ ನಾವು ತೊಗೊಂಡ್ವಿ. ಅವರು ಹೇಳಿದ್ದು 200 ರೂಪೀಸ್, ಬಟ್ ನಾನು ತೊಗೊಂಡಿದ್ದು 100 ರೂಪೀಸ್ಗೆ. ಸ್ವಲ್ಪ ಬಾರ್ಗೇನ್ ಮಾಡಲೇಬೇಕು, ಬಾರ್ಗೇನ್ ಮಾಡಲಿಲ್ಲ ಅಂದರೆ ಏನೂ ನಡೆಯಲ್ಲ. ಅವರೇನು ಊರಿಂದ ಬಂದಿರ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಅವರಿಗೆ ಹುಬ್ಳಿ ಭಾಷೆ ಗೊತ್ತಾಗ್ಬಿಡುತ್ತಲ್ವ ನಾವು ಯಾವ ಭಾಷೆ ಮಾತಾಡ್ತಿದ್ದೀವಿ ಅಂತ. ಸೊ ಅಲ್ಲಿದ್ದವ್ರಿಗೆ ಒಂದು ರೇಟು, ಊರಿಂದ ಬಂದವ್ರಿಗೆ ಒಂದು ರೇಟು. ಬಟ್ ಬಾರ್ಗೇನ್ ಮಾಡಿ ನಾನು ಇದನ್ನು ತೊಗೊಂಡೆ. ಇದಕ್ಕೆ ವಿತ್ ಸ್ಟ್ಯಾಂಡ್ ಕೂಡ ಬರುತ್ತೆ. ಆ್ಯಂಡ್ ನಾವು ಇಲ್ಲಿಂದ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಅಲ್ಲೇ ಓಪೋ ಶೋರೂಮ್ ಇತ್ತು. ಆ್ಯಂಡ್ ಸುನಿಲ್ ಕೂಡ ಬಂದ. ಸುನಿಲ್ ಯಾರು ಅಂದರೆ ಸುನೀತಾ ದೀದಿ ಅವರ ತಮ್ಮ. ಅವನು ಕೂಡ ಬಂದ ಡ್ಯೂಟಿ ಮುಗಿಸ್ಕೊಂಡು. ಯಾಕಂದರೆ ಯಾರಾದರೂ ಒಬ್ಬರು ಗೊತ್ತಿರೋರಿದ್ದರೆ ಚೆನ್ನಾಗಲ್ವಾ ತೊಗೊಳ್ಲಿಕ್ಕೆ. ಹಾಗಾಗಿ ಅವನಿಗೆ ನಾವು ಜೊತೆಗೆ ಕರ್ಕೊಂಡು ಹೋಗಿದ್ವಿ. ಇಲ್ಲಿ ನೋಡ್ಬೋದು ಏನು ನೋಡ್ತಿದ್ದೀವಿ ಅಂತ ಗೆಸ್ ಮಾಡಿ ನೀವು. ಆ್ಯಂಡ್ ನಾವು ಯಾವ ಫೋನ್ ತೊಗೊಂಡ್ವಿ ಅಂತಲೂ ಹೇಳ್ತೀನಿ ನಿಮಗೆ ಇದೇ ವಿಡಿಯೋಲ್ಲಿ. ಒಂದು 2-3 ಶಾಪ್ನ ನಾವು ನೋಡಿದ್ವಿ. ಬಟ್ ನಮ್ಮ ಬಜೆಟ್ಗೆ ಅದು ಒಂದು ಸ್ವಲ್ಪ ಜಾಸ್ತಿ ಆಗ್ತಿತ್ತು. ಫೈನಲಿ ಒಂದು ಫೋನ್ನ ತೊಗೊಂಡ್ವಿ. ನೋಡ್ತಿರಂತೆ ಬನ್ನಿ ಹೇಳ್ತೀನಿ. ಆ್ಯಂಡ್ ರೆಡ್ಮಿ ತೊಗೋಬೇಕಾ ಆರ್ ಓಪೋ ತೊಗೋಬೇಕಾ ಅನ್ನೋದು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಕನ್ಫ್ಯೂಷನ್ ಆಯಿತು. ಸೊ ಫೈನಲಿ ಯಾವ ಫೋನ್ ತೊಗೊಂಡ್ವಿ, ಎಲ್ಲಿ ತೊಗೊಂಡ್ವಿ ಅಂತ ತೋರಿಸ್ತೀನಿ ನಿಮಗೆ. ಸಾಕಾತಿಕ್ಕೆ ಜೊತೆ ತಿರುಗಿ ನನಗೊಂದು ಫ್ರೆಂಡ್ಸ್ ಭಾಳ ಸುತ್ತಾಡಿಸ್ತಾಳೆ ಫ್ರೆಂಡ್ಸ್. ಇವಳ ಜೊತೆ ಅಡ್ಡಾಡಿ ಕಾಲೆಲ್ಲ ನೋಡಿ ಬರ್ತಾ ಇದೆ. ಏನು ತಿನ್ಸಲ್ಲ ಫ್ರೆಂಡ್ಸ್. ನನ್ನ ಕೆಲಸನ ನಿನ್ನ ಕೆಲಸ, ನನ್ನ ಸರಿ ಅಂತ ಫೋನ್ ತಗೊಳಕ್ಕೆ ಓಡಾಡ್ತಾ ಇದ್ವಿ. ಅಲ್ಲ ನನ್ನ ಕೆಲಸನ ನಿನ್ನ ಕೆಲಸನೇ ಇರೋದು ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಒಂದು ಅಂಗಡಿ ನೋಡಿ ತಗೋಬಾರ್ದು, ಒಂದು ಅಂಗಡಿ ನೋಡಿ ಟೋಪಿ ಹಾಕೋಬಾರ್ದು. ಹೌದು, ಅದಕ್ಕೆ 2-3 ಅಂಗಡಿ. ಅದಕ್ಕೆ ಏನು ಅಲ್ಲಿ ನಮ್ಮ ಸಾಹೇಬರು ಹೊಂಟಾರ, ಅವ್ರು ಕರ್ಕೊಂಡು ಹೊಂಟಾರ, ನಾವು ಹೋಗಕತ್ತೀವಿ ಅಷ್ಟೇ. ಮತ್ತೆ ಹಿಂದೆ ಬಸವಣ್ಣ ಈ ಥರ ಬಾಲ ಹೋಗ್ತಾ ಇದೆ. 2-3 ಅಂಗಡಿ ನೋಡಿ ತಗೊಳ್ಳೋಣ ಅಂತ ಅಷ್ಟೇ. ಎಲ್ಲ ನಾವು ಹಾಂ ಅಲ್ಲ, ಇವ್ರ ಮನೆಯವ್ರು ನೋಡಿದರೆ ಓಪೋ ವಿವೋನೇ ಬೇಕು ಅಂತಿದ್ದಾರೆ. ರೆಡ್ಮಿನಲ್ಲಿ ಫ್ಯೂಚರ್ಸ್ ಚೆನ್ನಾಗಿದೆ, ನಮ್ಮ ಬಜೆಟ್ನಲ್ಲಿ ಬರ್ತಿಲ್ಲ ಅದು. ಅದಕ್ಕೆ ಸೊ ಈಗ ಏನಾಗುತ್ತೆ ನೋಡೋಣ. ತಗೊಂಡ್ಮೇಲೆ ನಿಮ್ಗೆ ಹೇಳ್ತೀವಿ. ತಗೊಂಡ್ಮೇಲೆ
ಅನ್ಬಾಕ್ಸಿಂಗ್ ಮಾಡ್ತಾನೆ ಹೇಳ್ತೀವಿ, ಬಟ್ ಇವತ್ತೇ ತಗೊಳೋದು. ಇವತ್ತೇ ತಗೊಳ್ಳೋದು. ಇವತ್ತೇ ತಗೊಳೋದು. 12 ಗಂಟೆವರೆಗೂ ಟೈಮ್ ಇದೆ. ಇವತ್ತೇ ತಗೊಳೋದು. ಸೊ ಅಲ್ಲಿ ನೋಡಿ ಮತ್ತೆ ಸುನಿಲ್ಗೆ ಪರಿಚಯ ಇರುವಂಥ ಅಂಗಡಿಗೆ ನಾವು ಹೋದ್ವಿ. ಇದು ಅಲ್ಲೇ ಲಕ್ಷ್ಮೀ ಮಾಲ್ ಏನೋ ಇದೆ ನೋಡಿ ಅಲ್ಲಿ, ಅಲ್ಲೇ ಡೌನಿಗೆ ಇರುವಂಥದ್ದು, ಆಶ್ರಯ ಹೋಟೆಲ್ ಎದುರುಗಡೆನೆ. ನಾವು ಇಲ್ಲಿ ಒಂದು ಓಪೋ ಶೋರೂಮ್ ಇದೆ, ಅಲ್ಲಿ ಬಂದ್ವಿ. ಆ್ಯಂಡ್ ಅಲ್ಲಿ ತುಂಬಾ ರೀಸ್ನಬಲ್ ಪ್ರೈಸ್ ಅನ್ನಿಸ್ತು, ಯಾಕಂದರೆ ನಾವು ಒಂದು ಬಿಟ್ಟು 2 ಶಾಪ್ ನೋಡಿದ್ವಲ್ಲ. ಸೊ ಅಲ್ಲಿ ಕಂಪೇರ್ ಮಾಡಿದರೆ ಈ ಶಾಪಲ್ಲಿ ಒಂದು ಇಲ್ಲ ಅಂದ್ರೂ 3,000 to 4,000 ರೇಟ್ ವೇರಿಯೇಷನ್ ಇತ್ತು. ಸೊ ಹಾಗಾಗಿ ನಮಗೆ ಇಲ್ಲಿ ತುಂಬಾ ಇಷ್ಟ ಆಯಿತು, ನಾವು ಇಲ್ಲೇ ಪ್ರಿಫರ್ ಮಾಡಿದ್ವಿ. ಆ್ಯಂಡ್ ಆಫರ್ ಕೂಡ ತುಂಬ ಚೆನ್ನಾಗೇ ಕೊಟ್ಟರು ಇವರು. ನೋಡಿ ಐಫೋನ್ ಯಾವ ಥರ ಇದೆ, ಸೂಪರಾಗಿದೆ. iPhone 17 Pro Max. ಫೈನಲಿ ನಮ್ಮ ಸುನೀತಾ ದೀದಿ ತೊಗೊಂಡಿರೋದು ಓಪೋ K14 5G. ಇದ್ರ ಆ್ಯಕ್ಚುಲ್ ಪ್ರೈಸ್ ಇರೋದು 28,000. ಸೊ ನಮಗೆ ಡಿಸ್ಕೌಂಟ್ ಮಾಡಿ 21,500ಗೆ ಫೈನಲ್ ಆಯಿತು. ಬಟ್ ನಾವು ಕಾರ್ಡಲ್ಲಿ ಸ್ವೈಪ್ ಮಾಡಿದ್ದಕ್ಕೆ ಮತ್ತೆ ನಮಗೆ ಎಕ್ಸ್ಟ್ರಾ 1,000 ರೂಪೀಸ್ ಡಿಸ್ಕೌಂಟ್ ಸಿಕ್ತು. ಫೈನಲಿ ನಮ್ಮ ಸುನೀತಾ ದೀದಿ ಹೊಸ ಫೋನ್ ತೊಗೊಂಡ್ಳು. ನಂದು ಅವಳದು ಹೇಗಾಗ್ತಿತ್ತು ಅಂದರೆ, ಫಸ್ಟು ನಮ್ಮ ಹಸ್ಬೆಂಡ್ಸ್ ತೊಗೊಂಡ್ಬಿಡ್ತಿದ್ರು ಫೋನು. ಅವರು 1 year 6 months ಯೂಸ್ ಮಾಡಿದ ತಕ್ಷಣ ಅವ್ರಿಗೆ ಬೇಜಾರಾಗ್ತಿತ್ತಲ್ವ. ಸೊ ನಮಗೆ ಆ ಫೋನ್ ಕೊಡ್ತಿದ್ರು. ನಮಗೆ ಹೊಸ ಫೋನ್ ತೊಗೊಳೋ ಅಂಥ ಸೌಭಾಗ್ಯನೇ ಸಿಗಲಿಲ್ಲ. ಹಾಗಾಗಿ ಈಗ ಸುನೀತಾ ದೀದಿ ಫೋನ್ ಫುಲ್ಲು ಕೆಟ್ಟಿತ್ತು. ಫೈನಲಿ ಅವಳು ಹೊಸ ಫೋನ್ ತೊಗೊತಿದ್ದಾಳೆ. ನೋಡ್ಬೋದು ಅವಳಿಗೆ ಎಷ್ಟು ಖುಷಿ ಆಗ್ತಾಯಿದೆ. ಅದು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಅದು ಯಾವ ಥರ ಖುಷಿ ಆಗುತ್ತೆ ಅಂತ. ಅದು ಅನ್ಬಾಕ್ಸಿಂಗ್ ಮಾಡೋದು, ಅದು ಪೇಪರೆಲ್ಲ ತೆಗಿಯೋದು, ಅದು ಒಂದು ಫೀಲೇ ಬೇರೆ ಅಲ್ವಾ. ಆ್ಯಂಡ್ ಅವಳಿಗೆ ಸಿಕ್ಕಿದೋ ಕಲರು ಕೂಡ ಫೋನಿಂದು ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಫ್ರೀಯಾಗಿ ಬ್ಯಾಕ್ ಕೇಸ್ ಕೂಡ ಸಿಕ್ತು ಅದರಲ್ಲೇ. ನೋಡಿ, ವಾವ್, ಒಂಥರ ಡಾರ್ಕ್ ಪರ್ಪಲ್ ಕಲರು, ತುಂಬಾ ಚೆನ್ನಾಗಿದೆ. ಲೇಡೀಸ್ ಕಲರೇ ಅದು. ಸೊ ಆ್ಯಂಡ್ ಫೋನ್ ಕ್ಲಿಯಾರಿಟಿ ಕೂಡ ಎಷ್ಟು ಚೆನ್ನಾಗಿದೆ ಗೊತ್ತಾ ಫ್ರೆಂಡ್ಸ್. ಆ್ಯಂಡ್ ಇದು 256 GB 8 GB ರ್ಯಾಮಿಂದು 21,500 ಹೇಳಿದ್ನಲ್ಲ. ಆ್ಯಂಡ್ ಇಲ್ಲೇ ನಾವು ಟೆಂಪರ್ ಗ್ಲಾಸ್ ಕೂಡ ಹಾಕಿಸ್ಬಿಟ್ವಿ, ಯಾಕಂದರೆ ಮಕ್ಕಳು ಯೂಸ್ ಮಾಡೋದಲ್ವ. ಆ್ಯಂಡ್ ಇದು ವಾಟರ್ ಪ್ರೂಫ್ ಕೂಡ ಫೋನು. ಫ್ಯೂಚರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ 7,000 mAh ಬ್ಯಾಟ್ರಿ ಎಲ್ಲ ತುಂಬ ಚೆನ್ನಾಗಿದೆ. ಹಾಗಾಗಿ ಅಲ್ಲೇ ತೊಗೊಂಡ್ವಿ. ಇಲ್ಲೇ ಈ ಶಾಪಲ್ಲೇ ಬ್ಯಾಕ್ ಕೇಸು, ಟೆಂಪರ್ ಗ್ಲಾಸು ಎಲ್ಲ ಸಿಗುತ್ತೆ. ಸೊ ಫೈನಲಿ ಫೋನ್ ತಗೊಂಡು ಮತ್ತೆ ಬಸ್ಸಿಗೆ ಹೋಗ್ತಿದ್ದೀವಿ. ಇಲ್ಲಿ ಬಸ್ ಕನ್ವೀನಿಯಂಟ್ ಮಾತ್ರ ಭಾಳ ಚೆನ್ನಾಗಿದೆ ಹುಬ್ಳಿಯಲ್ಲಿ. ಹೌದು, ಚೆನ್ನಾಗಿದೆ, ಎಲ್ಲದಕ್ಕೂ ಅನುಕೂಲ ಇದೆ. ಟೈಮ್ 9:45 ಆಗಿದೆ, ಆದರೂ ಬಸ್ ಎಲ್ಲ ಚೆನ್ನಾಗಿದೆ. ಲಾಸ್ಟ್ ಬಸ್ ಅನ್ಸುತ್ತಲ್ಲ, ಲಾಸ್ಟ್ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಇನ್ನೊಂದು ಸತಿ ಹುಡುಗರ ಮುಂದೆ ಅನ್ಬಾಕ್ಸಿಂಗ್ ಮಾಡಬೇಕಿಲ್ಲ ಅಂದರೆ ಹುಡುಗರೆಲ್ಲರೂ ಸೇರಿ ನಮಗೆ ಚಿತ್ರಾನ್ನ ಮಾಡಿಡ್ತಾರೆ. ಸೊ ಮನೆಗೆ ಹೋದ್ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಅಂಕಲ್ ಫಸ್ಟ್ ಹಾಯ್ ಮಾಡಿರಿ. ಫಸ್ಟ್ ಹಾಯ್ ಮಾಡಿ, ಎಲ್ಲರೂ ಹಾಯ್ ಮಾಡಿ. ಹಾಂ, ಓಪನ್ ಮಾಡಿರಿ ನೋಡೋಣ. ಟನ್ ಟಡಾನ್. ಗುಂಡಿ ಸರಕಮ್ಮು. ಗುಂಡಿ ಗುಂಡಿ ಆ ಕಡೆ. ಹಳ್ಳು 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 ಕಡೆ, ಹಳ್ಳು ಕಡೆ. ವಾ, ಹಳ್ಳು 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 ಹಳ್ಳು. ಏ ಇತ್ತದ ಹಾಕು ರೀ, ಇತ್ತದ ಹಾಕು. ಆನ್ ಕರ ಅಂಕಲ್, ಸೈಡ್ ಬಟನ್ ನವೀನ್ ಫೋನ್ ಮತ್ತೆ. ಓ ಡನ್ ಡನ್ ಡನ್.
ನಾವು ಬಂದಿದ್ದು ಹೆಂಗೆ ಅನಿಸ್ತಿದೆ ಅಂಕಲ್ ನಿಮಗೆ? ಚೆನ್ನಾಗಿದೆ. ಚೆನ್ನಾಗಿದೆನಾ? ಖುಷಿ ಅನಿಸ್ತದನಾ? ಅನ್ಎಕ್ಸ್ಪೆಕ್ಟೆಡ್. ಒಂಥರ ತವ್ರ ಮನೆಗೆ, ನಮಗೂ ತವ್ರ ಮನೆ. ಆಂಟಿ ನಿನ್ನೆ ಬಂದ ತಕ್ಷಣ ಎಮ್ಮಿ ಫುಡ್ ಚಿಕನ್ ಮಾಡಿದ್ರು, ಚಿಕನ್ ತಿಂದ್ವಿ. ಆಂಟಿ ಇಲ್ಲಿದ್ದಾರೆ, ಆಂಟಿ ಇಲ್ಲಿ ನಿನ್ನೆ ತೋರಿಸಿದ್ರು ಆಂಟಿ. ಅಂಕಲ್ ಮ್ಯಾಂಗೋ ಅಂತೂ ಸೂಪರ್, ಮ್ಯಾಂಗೋ ತಗೊಳ್ಳೋ. ತಿಂದ್ವಿ. ಹಾಯ್ ನಿಜವಾಗ್ಲೂ ಫ್ರೆಂಡ್ಸ್, ಹುಬ್ಳಿ ಮ್ಯಾಂಗೋಗೆ ನಾನಂತರೂ ಫ್ಯಾನ್ ಆಗಿಬಿಟ್ಟೆ. ನಾನು ಮುಂಚೆ ತಿಂದಿದ್ದೇನೋ ನಮ್ಮ ಅಜ್ಜಿ ಮನೇಲಿ ನೆನಪೇ ಇಲ್ಲ ನನಗೆ. ಇವಾಗಂತೂ ತುಂಬ ವರ್ಷನೇ ಗ್ಯಾಪ್ ಆಯ್ತಲ್ವ, ಸೊ ಈ ಥರ ಬಾಕ್ಸಲ್ಲಿ ಬರುತ್ತೆ, ಇಲ್ಲಿ ನೋಡ್ಬೋದು. ಆ್ಯಂಡ್ ಈ ವ್ಲಾಗ್ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.